ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆಗಳು ಇಲ್ಲ. ಓಂಕಾರ ಧ್ವನಿ ಮತ್ತೆ ಮಾಡಿ. ಕಿವಿಗಳನ್ನು ಮುಚ್ಕೊಂಡು ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ಆನಂದ ಆನಂದ ಅನುಭೂತಿ ಮಾಡಿ. ನಾಭಿ ಕಮಲ, ಹೃದಯ ಕಮಲ ಮತ್ತು ವಿಂಧ್ಯ ಕಮಲ, ಅಲ್ಲಿ ವಿಶೇಷವಾದ ನಮ್ಮ ಸಂವೇದನೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ರಿಯೇಟ್ ಆಗತ್ತೆ ನೋಡಿ. ನಾನು ಎಂಬ ಅನುಭವ ಹುಬ್ಬುಗಳ ಮಧ್ಯ, ನಾಭಿ ಕಮಲ, ಹೃದಯ ಕಮಲ, ಅಲ್ಲಿ ವಿಶೇಷವಾದ ಸಂವೇದನೆ ಆಗ್ತಾ ಇದೆ ನೋಡಿ. ನಾನು ಎಂಬ ಅಸ್ತಿತ್ವ ವಿಶೇಷ ಗಮನಕ್ಕೆ ಬರ್ತಾ ಇದೆ. ಅದರ ಮೇಲೆ ಮನಸ್ಸಿಡಬೇಕು. ಅದು ಆತ್ಮ, ಶರೀರವಲ್ಲ. ಶರೀರದೊಳಗೆ ಏನೇನು ಅನುಭವ ಆಗತ್ತೆ ಅದೆಲ್ಲ ಆತ್ಮನೇ, ನಿಶ್ಚಯವಾಗಿ ಆತ್ಮನೇ. ನಂಬಿ ಅದರ ಮೇಲೆ ಮನಸ್ಸಿಟ್ಟಾಗ ಆನಂದಾನುಭೂತಿ ಬರುತ್ತೆ. ಕಣ್ಣಿಗೆ ಕಾಣುವುದು ಮಾತ್ರ ಶರೀರ, ಇನ್ನ ಬೇರೆ ರಕ್ತ ಮೂಳೆ ಮಾಂಸ ಮಾತ್ರ ಶರೀರ, ಇನ್ಯಾವುದು ಶರೀರವಲ್ಲ. ಸಂವೇದನ ಮಾತ್ರ ಶರೀರ ಅಲ್ಲವೇ ಅಲ್ಲ. ಅದು ಶುದ್ಧ ಆತ್ಮನೇ, ಆತ್ಮ ಪ್ರದೇಶಗಳ ಅನುಭವ. ಅದರ ಮೇಲೆ ಮನಸ್ಸಿಟ್ಟಾಗ ನಿರ್ವಿಕಲ್ಪ ಅನುಭೂತಿಯಾಗುತ್ತದೆ. ಅದು ಆತ್ಮಾನುಭೂತಿ, ಸ್ವಾನುಭೂತಿ, ಸಮ್ಯಕ್ ದರ್ಶನ. ಅದು ಒಂದು ಸಮಯದ ಪರ್ಯಾಯ. ಅದು ನಾನಲ್ಲ. ನನ್ನ ಅನುಭವ ಹೌದು, ಆದ್ರೆ ನಾನಲ್ಲ. ಯಾಕೆಂದ್ರೆ ಇನ್ನೊಂದು ಸಮಯಕ್ಕದು ಇರುವುದಿಲ್ಲ. ಅರ್ಹಂತ ಪರಮಾತ್ಮ, ಸಿದ್ಧ ಪರಮಾತ್ಮರಿಗೂ ಕೂಡ ಪ್ರತಿಕ್ಷಣ ಆನಂದಾನುಭೂತಿ ಬದಲಾಗ್ತಾ ಪರಿವರ್ತನ ಆಗ್ತಾ ಇರ್ತದೆ. ಆದರೆ ಅವರ್ಯಾರು ಅಂದ್ರೆ ನಿಜವಾದ ಅರ್ಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ ಯಾರು? ಅವರ ಅಸಂಖ್ಯಾತ ಪ್ರದೇಶಗಳೇ ಅರ್ಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ. ಕೇವಲ ಜ್ಞಾನವು ಕೂಡ ಭಗವಂತರಲ್ಲ. ಅವೆಲ್ಲ ಪರ್ಯಾಯ, ದ್ರವ್ಯ ಅಲ್ಲ, ಪರ್ಯಾಯ. ನೋಡಿ, ನಿಮಗೆ ಹುಬ್ಬುಗಳ ಮಧ್ಯದಲ್ಲಿ 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿ ಇಡ್ರಿ. ಹುಬ್ಬುಗಳ ಮಧ್ಯದಲ್ಲಿ ನಾನು ಎಂಬ ಅನುಭವ. ಹುಬ್ಬುಗಳ ಮಧ್ಯೆ ಶಾಂತಿ ಶಾಂತಿ ಅನುಭವ ಮಾಡಿ. ಶುದ್ಧಾತ್ಮನೇ ನಿಜವಾದ ದೇವರು, ಶುದ್ಧಾತ್ಮನೇ ನಿಜವಾದ ಗುರು, ಮತ್ತೆ ಶುದ್ಧಾತ್ಮನೇ ನಿಜವಾದ ಶಾಸ್ತ್ರ. ಪಂಚಪರಮೇಷ್ಠಿಗಳು ಕೂಡ ನಿಮ್ಮ ಆತ್ಮನನ್ನೇ ಪರಮಾತ್ಮ ಅಂತ ಹೇಳ್ತಾರೆ.
ಆದ್ರೆ ನಾವು ಒಪ್ಪಿಕೊಳ್ಳುವುದಿಲ್ಲ. ನಮಗೆ ಅದ ಅರ್ಥವೇ ಆಗುವುದಿಲ್ಲ. ನಾವು ಏನ್ ಹೇಳ್ತೀವಿ? ಇಲ್ಲ, ನಾನು ಆ ಪರಮಾತ್ಮ ಅಲ್ಲವೇ ಅಲ್ಲ, ನಾನಿನ್ನೂ ಪರಮಾತ್ಮ ಆಗಿಲ್ಲ. ಆಚಾರ್ಯ ಭಗವಂತರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನೀನೇ ಪರಮಾತ್ಮ. ಈಗಲೂ ಪರಮಾತ್ಮ ಶಕ್ತಿ ನಿನ್ನಲ್ಲಿದೆ. ಒಳಗಡೆ ಇಣಿಕಿ ನೋಡು. ಪರಮಾತ್ಮನ ಆಂಶಿಕ ಹೃದಯ ಕೂಡ, ಆಂಶಿಕ ವ್ಯಕ್ತತೆ ಕೂಡ ನಿನ್ನಲ್ಲಿ ಇದೆ. ಆದರೆ ನಾವು ಒಪ್ಪಿಕೊಳ್ಳುವುದಿಲ್ಲ. ನಾವು ಪರದೇವ, ಪರಶಾಸ್ತ್ರ, ಪರಗುರುಗಳನ್ನೇ ನಾವು ದೇವಶಾಸ್ತ್ರ ಅಂತ ತಿಳ್ಕೊಂಡಿದೀವಿ. ಇದು ವೈದಿಕ ಧರ್ಮ, ಇದು ಜೈನ ಧರ್ಮ ಅಲ್ಲ. ತನ್ನ ಆತ್ಮನನ್ನೇ ನಿಜವಾದ ದೇವಶಾಸ್ತ್ರ ಗುರು ಅಂತ ತಿಳಿದಿದ್ರೆ ಮಾತ್ರ ಜೈನ. ತಮ್ಮ ಭಕ್ತಿ ತಮಗೆ ಬರಬೇಕು. ಅದೇ ಅಹಿಂಸೆ, ಅದೇ ಧರ್ಮ. ಆನಂದ ಆನಂದ ಅನುಭೂತಿ ಮಾಡಿ ಕಣ್ಣಲ್ಲಿ ಕತ್ಲೆ ಬೆಳಕನ್ನ ನೋಡ್ಬಿಡಿ. ಹುಬ್ಬುಗಳ ಮಧ್ಯೆ ನಾನು ಎಂಬ ಅನುಭವ ಮಾಡಿ. ನೋಡಿ, ಒಂದು ಭಗವಂತರ ಮುಂದೆ ನಿಮ್ಮ ಮುಂದೆ ಒಂದು ಭಗವಂತರ ಮೂರ್ತಿ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಚಿತ್ರವನ್ನ ಕಣ್ಣಲ್ಲಿ ನೋಡಕಕ್ ಹೋಗ್ಬೇಡಿ. ಚಿತ್ರವನ್ನ ಕ್ರಿಯೇಟ್ ಮಾಡಬೇಡಿ. ಮೂರ್ತಿಯನ್ನ ಕ್ರಿಯೇಟ್ ಮಾಡಬೇಡಿ. ಇದಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಒಂದು ಕಿರಣ, ಅವರ ಊರ್ಜಾಶಕ್ತಿ ಕಿರಣ, ಅರಹಂತರಿಂದ ಊರ್ಜಾಶಕ್ತಿ ಕಿರಣ ಬಂದು ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿ ಸೇರ್ಕೊಳ್ತಾ ಇದೆ. ಬರ್ತಾ ಬರ್ತಾ ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿ ಸೇರ್ಕೊಳ್ತಾ ಇದೆ ಅಂತ ಅನುಭವ ಮಾಡಿ. ಅವಾಗ ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸು ಏಕಾಗ್ರ ಆಗತ್ತೆ. ಇದು ಬೇಡ ಅಂದ್ರೆ ಅಲ್ಲಿ ಹುಬ್ಬುಗಳ ಮಧ್ಯದಲ್ಲಿ ಬೆರಳುಗಳನ್ನಿಟ್ಟು 1, 2, 3, 5 ಬೆರಳುಗಳನ್ನು ಕೂಡಿಸಿ, ಅದ್ ಬೇಕಾದ್ರೆ ಒಂದನ್ನು ಇಡಬಹುದು. ಹುಬ್ಬುಗಳ ಮಧ್ಯ ಮನಸ್ಸಿಡಿ. ನಿಮ್ಮ ಹೃದಯ ಕಮಲದ ಮಧ್ಯದಲ್ಲಿ ನಿಮ್ಮ ಹಸ್ತವನ್ನಿಟ್ಟು ಅಥವಾ ಹಸ್ತದ ತುದಿಯನ್ನಿಟ್ಟು, ಕೈಯನ್ನಿಟ್ಟು ಅಥವಾ ಕೈಗಳ ತುದಿ ಬೆರಳುಗಳನ್ನಿಟ್ಟು, ಬೆರಳುಗಳಿನ ತುದಿಗಳನ್ನ ಹೃದಯದ ಮಧ್ಯದಲ್ಲಿಟ್ಟು, ಅಲ್ಲಿ ವಿಶೇಷವಾದ ಅಸ್ತಿತ್ವ ಅನುಭವ, ನಾನು ಎಂಬ ಅನುಭವ, ಅಸ್ತಿತ್ವ ಉದಯ, ಆನಂದ ಅನುಭೂತಿಯ ಉದಯ ಆಗ್ತಾ ಇದೆ ನೋಡಿ. ಅನುಭೂತಿ ಆಗ್ತಾ ಇದೆ. ಅಲ್ಲಿ ಮನಸ್ಸಿಡಿ. ಹೃದಯದ ಮಧ್ಯಭಾಗ ಹೃದಯ ಕಮಲ, ವಕ್ಷಸ್ಥಳದ ಮಧ್ಯಭಾಗ ಹೃದಯ ಕಮಲ. ಅಲ್ಲಿ ವಿಶೇಷವಾದ ಸ್ಪಂದನೆ, ಮಿಡಿತ, ಸಂವೇದನೆ, ನಾನು ಎಂಬ ಅಸ್ತಿತ್ವ ಅನುಭವ ಆಗ್ತಾ ಇದೆ ನೋಡಿ. ಅದು ಹೆಣದಲ್ಲಿರುವುದಿಲ್ಲ. ಅದು ಆತ್ಮ ಎಲ್ಲಿದೆ ಅಲ್ಲೇ ಇರುತ್ತೆ. ಅದು ಆತ್ಮ ಹೊರಟು ಹೋದ್ರೆ ಆ ಸಂವೇದನವೂ ಹೊರಟು ಹೋಗಿರುತ್ತೆ. ಅಲ್ಲಿ ಮಿಡಿತ ಇರುವುದಿಲ್ಲ ಹೆಣದಲ್ಲಿ. ಅಂದ್ರೆ ಮಿಡಿತ ಮತ್ತು ಆತ್ಮ ಎರಡು ಒಂದೇ. ಆ ಮಿಡಿತವನ್ನ ಅದರ ಮೇಲೆ ಮನಸ್ಸಿಡಿ. ಮನಸ್ಸು ನಿಮ್ಗೆ ಏಕಾಗ್ರ ಆಗದಿದ್ರೆ ಆ ಮಿಡಿತವನ್ನ ಎನಸಿ, 1, 2 ಅದು ಹೆಂಗೆ ಹೊಡಿತದೆ ಹಂಗೆ ಎನಸಿ. ಬೇಕಾದ್ರೆ ಎನಿಸುವ ಮೂಲಕ ಅಲ್ಲಿ ನೀವು ಮನಸ್ಸನ್ನ ಏಕಾಗ್ರಗೊಳಿಸಬಹುದು ಪ್ರಾರಂಭಿಕ ಅವಸ್ಥೆಯಲ್ಲಿ. ನೋಡಿ, ನಿಮ್ಮ ಆತ್ಮನ ಅನುಭವದ ಮೇಲೆ ಮನಸ್ಸಿಟ್ಟಾಗ, ನಿಮ್ಮ ಪ್ರದೇಶದ ಮೇಲೆ, ನಿಮ್ಮ ಅಸ್ತಿತ್ವದ ಮೇಲೆ, ನಿಮ್ಮ ನಾನು ಎಂಬ ಅಸ್ತಿತ್ವದ ಅನುಭವದ ಮೇಲೆ ಮನಸ್ಸಿಟ್ಟಾಗ ನಿಮ್ಗ ಬಾಹ್ಯದ ಪರಿಜ್ಞಾನವೇ ಇರುವುದಿಲ್ಲ. ಶರೀರ ಇದೆ ಇದೂ ಗೊತ್ತಿಲ್ಲ, ಸಂಬಂಧಿಕರಿದ್ದಾರೆ ಇದೂ ಗೊತ್ತಿರಲ್ಲ.
ಎಲ್ಲೂ ನಿಮ್ಮ ಮನಸ್ಸಿರಲ್ಲ. ನಿಮ್ಮ ಮನಸ್ಸು ಮಾತ್ರ ಆತ್ಮ ಪ್ರದೇಶಗಳ ಮೇಲೆ, ಅಂದ್ರೆ ನಾನು ಎಂಬ ಅನುಭವ ಅಸ್ತಿತ್ವದ ಮೇಲೆ ಇರ್ತದೆ. ನಾನು ಎಂಬ ಅಂದ್ರೆ ಅಹಂಕಾರ ಅಲ್ಲ, ಕಷಾಯ ಅಲ್ಲ, ವಿಕಲ್ಪನೂ ಅಲ್ಲ. ಇಲ್ಲಿ ನಾನು ಅಂದ್ರೆ ಸಂವೇದನ, ನಮ್ಮ ಅಸ್ತಿತ್ವ. ಯಾರಾದ್ರೂ ನಮ್ಮ ಕೈ ಹಿಡಿದ್ರೆ ನಾವೇನಂತೀವಿ? ಓ, ನನ್ನನ್ನ ಯಾರೋ ಹಿಡ್ಕೊಂಡಿದ್ದಾರೆ, ಅಲ್ಲಿ ನಾನು ಅಂತ ಅನುಭವ ಆಗತ್ತಲ್ವಾ? ಅದು ಅದು ಆ ಅನುಭವವನ್ನ ನಾನು ಅಂತ ಹೇಳ್ತಾ ಇರೋದು ಇಲ್ಲಿ. ಕಷಾಯ, ವಿಕಲ್ಪ, ಅಹಂಕಾರ ಅಲ್ಲ. ನಿಮ್ಮ ನಾಭಿ ನಾಭಿ ಕಮಲದಲ್ಲಿ, ನಿಮ್ಮ ಹೊಟ್ಟೆಯ ಮಧ್ಯಭಾಗ ನಾಭಿ ಹೊಂಕಳದಲ್ಲಿ 5 ಬೆರಳುಗಳನ್ನಿಟ್ಟು, ಕೈಯ ನಿಮ್ಮ ಬಲಗೈ 5 ಬೆರಳುಗಳನ್ನು ಕೂಡಿಸಿ ಸ್ವಲ್ಪ ಅಲ್ಲಿಟ್ಟು ಒತ್ತಿ, ಸ್ವಲ್ಪ ಒತ್ತಿ, ಅಲ್ಲಿ ವಿಶೇಷವಾದ ಅನುಭವ ಸಂವೇದನೆ ಆಗ್ತಾ ಇದೆ ನೋಡಿ. ಆತ್ಮ ಪ್ರದೇಶಗಳು ಅಲ್ಲಿ ಘನವಾಗಿ ಸೇರಿಕೊಂಡಿವೆ. ಕೈಕಾಲುಗಳಲ್ಲಿ ಆತ್ಮ ಪ್ರದೇಶಗಳು ಪಸರಿಸಿವೆ, ಹರಡಿಕೊಂಡಿವೆ, ದೂರ ದೂರಕ್ಕೆ ದೂರ ದೂರಕ್ಕೆ. ಅಲ್ಲಿ ಎಲ್ಲ ಕಡೆಗೂ ಅನುಭವ ಆಗತ್ತೆ, ಆದ್ರೆ ಅಲ್ಲಿ ಕಡಿಮೆ ಅನುಭವ, ಇಲ್ಲಿ ವಿಶೇಷ ಅನುಭವ ನೋಡಿ. ಯಾರಾದ್ರೂ ಕೈಕಾಲು ಹೊಡೆದ್ರೆ ಯಾರು ಸಾಯಲ್ಲ, ಅಂದ್ರೆ ಪ್ರಾಣ ಹೊರಟೋಗಲ್ಲ, ಅಂದ್ರೆ ಆತ್ಮ ಪ್ರದೇಶಗಳು ಕಟ್ಟಾಗಲ್ಲ. ಆದ್ರೆ ಮಧ್ಯಭಾಗದಲ್ಲಿ ಹೊಡೆದ್ರೆ ನೆತ್ತಿಯಿಂದ ನಾಭಿವರೆಗೆ ಕೆಳಗೆ, ಗುಪ್ತಾಂಗ ಅಲ್ಲಿವರೆಗೆ, ಈ ಮಧ್ಯ ಒಂದು ಭಾಗ ಇದೆ ನೋಡಿ, ಅಲ್ಲಿ ಯಾರಾದ್ರೂ ಬಲವಾಗಿ ಹೊಡೆದ್ರೆ ಪ್ರಾಣ ಹೋಗುವ ಅವಕಾಶ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಅಲ್ಲಿ ಪ್ರದೇಶಗಳು ಸರಿದುಕೊಂಡು ಬಿಡ್ತವೆ. ನೀರಿಗೆ ಹೊಡೆದಾಗ, ಶಾಂತ ನೀರಿಗೆ ನೀವು ಮೇಲಿಂದ ಕೈಯಿಂದ ಹೊಡೆದಾಗ ನೀರು ಅಲೆಗಳು ಸರ್ಕೊಳ್ತಾವ್ ನೋಡಿ, ನೀವು ಹೊಡೆದ ಸ್ಥಾನದಿಂದ ದೂರಕ್ಕೆ. ಹಾಗೆ ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ನಾಭಿ ಕಮಲ, ಯಾರಿಗಾದ್ರೂ ಡೈಜೆಷನ್ ಆಗಿಲ್ಲ, ಪಿತ್ತ ಆಗಿದೆ, ಹೊಟ್ಟೆ ನೋವಿದೆ ಅಂದಾಗ ಸುಮ್ಮನೆ ಶವಾಸನದಲ್ಲಿ ಮಲ್ಕೊಂಡು 5 ಬೆರಳುಗಳನ್ನ ನಾಭಿಯಲ್ಲಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ಒತ್ತಿ, ಕೈಯನ್ನ ಹಗುರು ಬಿಟ್ಟು ಒತ್ತಿ, ಅಲ್ಲಿ ವಿಶೇಷವಾದ ಸಂವೇದನೆ, ವೇದನೆ, ಮಿಡಿತ ಅನುಭವ ಆಗತ್ತೆ. ನಾನು ಎಂಬ ಆ ಅನುಭವದ ಮೇಲೆ ಮನಸ್ಸಿಟ್ರೆ ನಿಮಗೆ ತಕ್ಷಣವೇ ನಿಮಗೆ ಹೊಟ್ಟೆ ನೋವು ಕಡಿಮೆ ಆಗತ್ತೆ, ಡೈಜೆಷನ್ ಆಗಿ ಡಕಾರ ಬರುತ್ತೆ. ಒಂದರ್ಧ ಗಂಟೆಯಲ್ಲಿ, 1/4 ಗಂಟೆಯಲ್ಲಿ ಪೂರ್ಣವಾಗಿ ಆರಾಮಾಗತ್ತೆ. ಆತ್ಮನ ಮೇಲೆ ಮನಸ್ಸಿಟ್ಟರೆ ಸಂಸಾರ ರೋಗ, ಎಲ್ಲದಕ್ಕಿಂತ ದೊಡ್ಡ ರೋಗ ಸಂಸಾರ ರೋಗ. ಕ್ಯಾನ್ಸರ್ ಅಲ್ಲ, ಬ್ಲಡ್ ಪ್ರೆಷರ್ ಅಲ್ಲ, ಶುಗರ್ ಅಲ್ಲ, ಎಲ್ಲದಕ್ಕಿಂತ ನಿಜವಾದ ದೊಡ್ಡ ರೋಗ ಜನ್ಮ ಮರಣ. ಆತ್ಮ ಪ್ರದೇಶಗಳ ಮೇಲೆ ನಾನೆಂಬ ಅನುಭವದ ಮೇಲೆ ಮನಸ್ಸಿಟ್ರೆ ಸಂಸಾರ ರೋಗವೇ ದೂರವಾಗಿ ಹೋಗುತ್ತದೆ. ಇನ್ನು ಸಾಮಾನ್ಯ ನೋವುಗಳ, ಸಾಮಾನ್ಯ ರೋಗಗಳ ಲೆಕ್ಕವೇ ಇಲ್ಲ, ಶೀಘ್ರ ಬೇಗ ದೂರವಾಗ್ತದೆ. ಶ್ರಾವಕರು ಧ್ಯಾನಾಭ್ಯಾಸ ಮಾಡಿದರೆ ಸಪ್ತರಿದ್ಧಿಗಳು ಪ್ರಕಟ ಆಗ್ತವೆ. ಇವತ್ತಿನ ಕಾಲದಲ್ಲಿಯೂ ಕೂಡ ನೀವು ಶ್ರಾವಕ ಅವಸ್ಥೆಯಲ್ಲಿದ್ದೇವೆ, ಆದ್ರೆ ಶ್ರಾವಕರಲ್ಲ. ನಾವೆಲ್ಲ ಶುದ್ಧಾತ್ಮ, ಸಿದ್ಧಾತ್ಮ, ಪರಮಾತ್ಮ. ನಾವು ನಮ್ಮ ಧ್ಯಾನ ಮಾಡೋಣ. ನೆಮ್ಮದಿ ನೆಮ್ಮದಿ, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ಸಂಬಂಧವೂ ಇಲ್ಲ. ನಾಸ್ತಿ ಸರ್ವೋಪಿ ಸಂಬಂಧ,
ನೋಡಿ, ನಾನು ಆತ್ಮ ಇದ್ದೇನೆ ಅಂದ್ರೆ ಅಸಂಖ್ಯಾತ ಪ್ರದೇಶ ಇದ್ದೇನೆ ಅಂದ್ರೆ ನಾನು ಎಂಬ ಅನುಭವ. ಈ ಶರೀರದೊಳಗೆ ನಾನು ಎಂಬ ಅನುಭವ ಯಾರ ಜೊತೆಗೆ ಸಂಬಂಧ ಇದೆ ರೀ ಅದರದ್ದು? ಯಾರ ಜೊತೆಗೆ ಸಂಬಂಧ ಇಲ್ಲ. ಅದೇನು ಊಟ ಮಾಡ್ತದ್ರಿ? ನೌಕರಿ ಮಾಡ್ತದ? ಕಷಾಯ ಮಾಡ್ತದ? ಪೂಜಾ ಪಾಠ ಮಾಡ್ತದ? ಪಾಪ ಮಾಡ್ತದ? ಏನು ಮಾಡಲ್ಲ ಅದು. ಧ್ಯಾನ ಮಾಡ್ತದ? ಅದನ್ನು ಮಾಡಲ್ಲ ಅದು. ಮಾಡೋದೆಲ್ಲ ಯಾರು? ಜ್ಞಾನ ಪರ್ಯಾಯ ಅಂದ್ರೆ ಭಾವ ಮನಸ್ಸು, ನಮ್ಮ ಚಿತ್ತವೃತ್ತಿ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಚಿತ್ತವೃತ್ತಿಯನ್ನು ಸ್ವಸನ್ಮುಖ ಮಾಡು. ನಾನು ಎಂಬ ಅನುಭವ ಸಂಬಂಧ ಯಾರ ಜೊತೆಗೂ ಇಲ್ಲ. ಅದನ್ನ ಯಾರು ಹೆತ್ತಿಲ್ಲ, ಅದೆಲ್ಲೂ ಹುಟ್ಟಲ್ಲ. ನಮ್ಮ ಕರ್ಮಗಳು ಅವೇ ಜನ್ಮ ಮರಣಕ್ಕೆ ಕಾರಣ. ಆನಂದ ಆಹ್ಲಾದಕರ, ಆಹ್ಲಾದಕರ ಆನಂದವನ್ನು ಅನುಭವಿಸಿ, ಆಹ್ಲಾದಕರ ಆನಂದವನ್ನ ಅನುಭವ ಮಾಡಿ. ಆನಂದ 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 ಪರಮಾನಂದ. ಶುದ್ಧಾತ್ಮ ಜಗಜ್ಯೋತಿ ಇದ್ದಾನೆ. ಶುದ್ಧಾತ್ಮನೇ ಜಗದ್ಗುರು, ಶುದ್ಧ ಆತ್ಮನೇ ಸರಸ್ವತಿ. ಯಾಕಂದ್ರೆ ದಿವ್ಯ ಧ್ವನಿ ಬರುವುದು ಸರಸ್ವತಿ. ಸರಸ್ವತಿ ಅಂದ್ರೆ ದಿವ್ಯ ಧ್ವನಿ, ಅದು ಆತ್ಮ ಪ್ರದೇಶಗಳಿಂದ ಬರುತ್ತೆ. ತೀರ್ಥಂಕರರಿಗೆ, ಮುನಿಗಳಿಗೆ ತಮ್ಮ ಆತ್ಮ ಪ್ರದೇಶಗಳಿಂದ ಬರ್ತದೆ ಉಪದೇಶ. ಕಂಠದಿಂದ ತಲೆಯಿಂದಲ್ಲ. ಮುನಿಗಳಿಗೆ ಉಪದೇಶ ಬರುವುದು ಕಂಠದಿಂದ ತಲೆಯಿಂದಲ್ಲ. ಸಮ್ಯಕ್ ದೃಷ್ಟಿ ಧರ್ಮಾತ್ಮ ಶ್ರಾವಕನೇ ಇರಲಿ ಅಥವಾ ಮುನಿಗಳೇ ಇರಲಿ, ಅವರಿಗೆ ಆ ಧರ್ಮದ ಉಪದೇಶ ಬರುವುದು, ಧರ್ಮದ ಮಾತು ಬರುವುದು ಶಾಸ್ತ್ರ ಓದಿದ್ದಿಂದಲ್ಲ. ಅವರಿಗೆ ಬರುವುದು ತಮ್ಮ ಅನುಭೂತಿಯಿಂದ, ತಮ್ಮ ಆತ್ಮ ಪ್ರದೇಶಗಳಿಂದ. ಇದು ಬಹಳ ಅದ್ಭುತವಾದ ಆಶ್ಚರ್ಯಕರವಾದ ಮಾತು. ಇದನ್ನು ಅನುಭವ ಮಾಡಲು ಅವರಂತೆ ನೀವು ನಿಮ್ಮ ಅನುಭವ ಮಾಡಲೇಬೇಕು. ಅನುಭವದ ಮಾತವನ್ನ ತಿಳಿಬೇಕಾದ್ರೆ ಅನುಭವವೇ ಮಾಡಲೇಬೇಕು. ಅಲ್ಲಿ ಜ್ಞಾನದ ಸರ್ಕಸ್ ಆಗಲಿ, ಮನಸ್ಸಿನ ಸರ್ಕಸ್ ಆಗಲಿ, ಬುದ್ಧಿಯ ಸರ್ಕಸ್ ಆಗಲಿ ಅಲ್ಲಿ ನಡೆಯಲ್ಲ. ಅಲ್ಲಿ ಅನುಭವದ ಸರ್ಕಸ್ ಬೇಕು. ಜೈನ ಧರ್ಮ ಬುದ್ಧಿ ಭೌತಿಕ ಧರ್ಮ ಅಲ್ಲ, ಅನುಭವ ಧರ್ಮ, ಮನೋವೈಜ್ಞಾನಿಕ ಧರ್ಮ. ನೀವು ಒಂದು ಬಾರಿ ನಿಮ್ಮ ಮನಸ್ಸನ್ನ ಸಂಪೂರ್ಣ ಶರೀರದೊಳಗೆ ಓಡಾಡಿಸಿ, ಒಂದು ಬಾರಿ ನಿಮ್ಮ ಮನಸ್ಸನ್ನ ಸಂಪೂರ್ಣ ಶರೀರದೊಳಗೆ ಪಾದದಿಂದ ಹಿಡ್ಕೊಂಡು ನೆತ್ತಿವರೆಗೆ, ನೆತ್ತಿಯಿಂದ ಹಿಡ್ಕೊಂಡು ಪಾದದವರೆಗೆ ಅಖಂಡ ಅನುಭವ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಪಾದದ ಅಂಗಾಲು ಮತ್ತು ನೆತ್ತಿ ಮೇಲೆ ಕೈ ಇಡಿ, ಬೇಕಾದ್ರೆ ಅಲ್ಲಿ ಮನಸ್ಸಿನಿಂದ ಮಾಲಿಶ್ ಮಾಡಿ. ಪಾದದ ಅಂಗಾಲು ಮತ್ತು ನೆತ್ತಿ, ತಲೆ ಮೇಲ್ಭಾಗ ಅಖಂಡ ಅನುಭವ ಮಾಡಕ್ ಪ್ರಯತ್ನ ಮಾಡಿ. ನನ್ನ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ ಅದನ್ನು ಒಟ್ಟಿಗೆ ಗ್ರಹಿಸಲು, ಒಟ್ಟಿಗೆ ಒಮ್ಮೆಲೆ ಅನುಭವ ಮಾಡಲು ಪ್ರಯತ್ನ ಮಾಡಿ. ಈಗ ನೀವೊಂದು ಏನೋ ಸೈಟ್ ತಗೊಂಡಿರ್ತಾರ ಅಂತ ತಿಳ್ಕೊಳ್ಳಿ. ನೀವು ಸೈಟ್ ತಗೊಂಡಾಗ ಅದನ್ನ ನೋಡಿ ಬಂದಿರ್ತೀರಾ, ಎಲ್ಲಿಂದ ಎಲ್ಲಿವರೆಗಿದೆ, ಕಲ್ಲೆಲ್ಲಿ ಇಟ್ಟಿದೀನಿ, ಒಂದು ಕೋಲ್ ಎಲ್ಲಿ ಇಟ್ಟಿದೀನಿ, ಅಥವಾ ಕಂಪೌಂಡ್ ಎಲ್ಲಿಂದ ಎಲ್ಲಿವರೆಗೆ ಕಟ್ಟಿದೀವಿ, ನಿಮಗ್ ಗೊತ್ತಾಗತ್ತಲ್ಲ. ಮನೆಗೆ ಬಂದ ಮೇಲೂ ಕೂಡ ನೀವು ನೆನೆಸ್ಕೊಂಡ್ರೆ ನಿಮ್ ಕಣ್ ಮುಂದೆ ಆ ಸೈಟ್ ಕಾಣಿಸುತ್ತೆ, ಎಷ್ಟು ಉದ್ದ ಅಗಲ ದಪ್ಪ ಇದೆ ಅಂತ. ಹಾಗೇನೆ ನಿಮ್ಮ ಅಸ್ತಿತ್ವವನ್ನ ಒಟ್ಟಿಗೆ ಅನುಭವಕ್ಕೆ ತರಲು, ಒಟ್ಟಿಗೆ ಅನುಭವ ಮಾಡಲು ಪ್ರಯತ್ನ ಮಾಡಿ. ನಾನು ಹೇಗೆ ಕೂತಿದ್ದೀನ, ನಿಂತಿದ್ದೀನ, ನಾವು ಯಾವ ಆಸನದಲ್ಲಿ ಇದ್ದೀನಿ, ಯಾವ ಆಕಾರದಲ್ಲಿ ನನ್ನ ಸಂವೇದನೆ ಇದೆ. ನೀರಿಗೆ ಆಕಾರ ಇಲ್ಲ, ಹಾಗೆ ಆತ್ಮನಿಗೂ ಆಕಾರ ಇಲ್ಲ. ಯಾವ ಪಾತ್ರೆಯಲ್ಲಿ ನೀರಿಡ್ತೀರಿ ಅದೇ ಆಕಾರ ಆಗತ್ತೆ, ಆದ್ರೆ ನೀರಿಗೆ ಆಕಾರ ಇಲ್ಲ. ಹಾಗೆ ಆತ್ಮನಿಗೆ ಯಾವ ಆಕಾರ ಇಲ್ಲ, ಆದ್ರೆ ಯಾವ ಅವಸ್ಥೆಯಲ್ಲಿ ಕೂತಿರ್ತೀರಿ ಅದೇ ಆಕಾರದಲ್ಲಿ ನಿಮಗೆ ಸಂವೇದನೆ ಆಗತ್ತೆ. ಆದ್ರೆ ಆಕಾರ ಅಂದ್ರೆ ಅಲ್ಲಿ ಬಣ್ಣವನ್ನ, ಚಿತ್ರವನ್ನ ನೋಡುವುದಲ್ಲ, ಸಂವೇದನ. ಸಂವೇದನ ಆಕಾರ.
ಅನುಭವ ಆಕಾರ, ಭಾವ ಆಕಾರ, ಕ್ರಿಯಾ ಜಡ ಆಕಾರ ಅಲ್ಲ. ನಿಮ್ಮ ಎರಡು ಅಂಗೈಯನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಕತ್ಲೆ ಬೆಳಕನ್ನ ನೋಡಬೇಡಿ, ನಿಧಾನಕ್ಕಂತಗಿರಿ. ನಿಮ್ಮ ಅಂಗೈ ಮಧ್ಯಭಾಗವನ್ನ ಕಣ್ರೆಪ್ಪೆ ಮೇಲೆ ಇಟ್ಕೊಂಡು ಕಣ್ರೆಪ್ಪೆಗೆ ಟಚ್ ಆಗಬೇಡಿ, ನಿಧಾನಕ್ಕಂತಗಿರಿ. ಮತ್ತೆ ಕಣ್ಣನ್ನ ಮುಚ್ಚಿ ಒಂದು ಕೈಯನ್ನ ಎತ್ತಿ ನಿಮ್ಮ ಮಂಡಿಗಾಲ್ ಮೇಲಿಡಿ, ಇನ್ನೊಂದು ಕೈಯನ್ನ ಆಮೇಲೆ ಎತ್ತಿ ನಿಮ್ಮ ಮಂಡೆಗಾಲ್ ಮೇಲಿಡಿ. ಮಂಡೆಗಾಲನ್ನು ಉಜ್ಜಿ ನೋಡಿ ನಿಮ್ಮ ಅಂಗೈ ಬಿಸಿಯಾಗಿದೆ. ನೋಡಿ ಕಣ್ ತೆಗಿರಿ ನಿಧಾನಕ್ಕೆ. ನೋಡಿ ನಿಮ್ಮ ಕೈಕಾಲುಗಳು. ನಿಮ್ಗೇನ್ ಅನಿಸ್ಬೇಕೀಗ? ಓ, ಇದು ಯಾರ ಕೈಕಾಲುಗಳು, ಇದು ನಂದಲ್ಲ, ಹಾಗ ನಿಮ್ಗೆ ಅನುಭವ ಆಗ್ಬೇಕು. ಅಂದ್ರೆ ಕೈಕಾಲ್ ಒಳಗೆ ಅನುಭವ ಆಗೋದು ಮಾತ್ರ ನಾನು, ಆದ್ರೆ ಕಣ್ಣಿಗೆ ಕಾಣುವ ಕೈಕಾಲುಗಳ ನಾನಲ್ಲ, ನಂದಲ್ಲ, ಹಾಗೆ ಅನಿಸ್ಬೇಕು. ಅನಿಸ್ತದೆ, ಅಭ್ಯಾಸ ಮಾಡ್ತಾ ಮಾಡ್ತಾ ಅನಿಸ್ತದೆ. ಈಗ ಬೇರೆಯವ್ರ ಕೈಕಾಲು ನೋಡಿದ್ರೆ ನಿಮಗೆ ನಂದು ಅಂತ ಅನ್ಸಲ್ಲ. ಹಾಗೆ ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಧ್ಯಾನ ಗ್ರಂಥಗಳಲ್ಲಿ ತೀರ್ಥಂಕರ್ ಪರಮಾತ್ಮರು, ಪಂಚಪ್ರಮೇಷ್ಠಿಗಳು, ಸಮ್ಯಕ್ ದೃಷ್ಟಿ ಶ್ರಾವಕ ಮುನಿಗಳು ಹೇಳಿದ್ದಾರೆ. ಆ ಎಲ್ಲ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನ, ವಂದನೆಗಳನ್ನ, ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ತಾವೆಲ್ಲ ಸಿದ್ಧಾತ್ಮರಿದ್ದೀರಿ, ತಮಗೆಲ್ಲರಿಗೂ ಅನಂತ ವಂದನೆಗಳನ್ನ ಹೇಳ್ತಾ ಇವತ್ತಿನ ಧ್ಯಾನಾಭ್ಯಾಸ ಇಲ್ಲಿಯೇ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.